ನನ್ನ ರಕ್ತದ ಕಣಕಣದಲ್ಲೂ ನಾನು JDS ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಬಾರಿ ಕುಮಾರಣ್ಣನ 28ಕ್ಕೆ ಮುಖ್ಯಮಂತ್ರಿಯಾಗಿ ನೋಡಬೇಕು ಅಂತಂದರೆ ನಮ್ಮಂಥ ನಿಷ್ಠಾವಂತ ಕಾರ್ಯಕರ್ತರನ್ನ ಗುರುತಿಸಿ ಅವರು ನಮಗೆ ಟಿಕೆಟ್ ಕೊಟ್ಟೇ ಕೊಡ್ತಾರೆ ಅಂತೇಳಿ ನಾನು ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಮಂಜುನಾಥ್ ನಗರ ವಾರ್ಡು ನಮಗೋಸ್ಕರ ಇವತ್ತು ಸಾಮಾನ್ಯ ಮಹಿಳೆ ಆಗಿದೆ. ಬಿಟ್ಕೊಡೋ ಮಾತೇ ಇಲ್ಲ. ಬರಲಿ, ಎಷ್ಟು ಜನ ಬರ್ತಾರೆ ಆಕಾಂಕ್ಷಿಗಳು ಬರಲಿ. ನಿಮಗೆ ಗೊತ್ತಿದೆ ಅಲ್ವಾ, ಅವಾಗ ಸಂಘಟನೆ ಎಷ್ಟು ಸ್ಟ್ರಾಂಗ್ ಇತ್ತು, ಈಗ ಏನಾಗಿದೆ ಅನ್ನೋದು ನೀವು ನೋಡ್ತಾ ಇದ್ದೀರಲ್ಲ. ಅಪ್ಪಾಜಿನೇ ನನಗೆ ಹೇಳಿದ್ದಾರೆ, ನೀವು ಚೆನ್ನಾಗಿ ಗುರುತಿಸ್ಕೋ, ನೀನು ಯಾವುದಾದ್ರೂ ಒಂದು ವಾರ್ಡನ್ನು ಹುಡುಕೋ ಅಂತಲೂ ಕೂಡ ಅವ್ರ ಬಾಯಿಂದನೇ ಹೇಳಿದ್ದಾರೆ ಅಪ್ಪಾಜಿ. ಈಗ ಮಂಜುನಾಥ್ ನಗರ ಜನತೆ ಕೇಳ್ಬೋದು ನನ್ನನ್ನು, ನಿಮ್ಮ ಮಂಜುನಾಥ್ ನಗರಕ್ಕೆ ನಿಮ್ದು ಏನು ಕೊಡುಗೆ ಏನು ಅಂತ ಹೇಳ್ಬಿಟ್ಟು. ಸರ್, ನಾನು ದುಡ್ಡು ಮಾಡೋಕ್ಕಂತೂ ಬರ್ತಾ ಇಲ್ಲ, ನಾನು ಜನಸೇವೆಗೋಸ್ಕರ ಬರ್ತಾ ಇದ್ದೀನಿ, ಅವ್ರಿಗೋಸ್ಕರ ಬರ್ತಿದ್ದೀನಿ ಅಂತ ಪದೇ ಪದೇ ಸಾರಿ ಹೇಳ್ತೀನಿ ನಾನು. ನೋಡಿ, ಯಾರು ಎಷ್ಟೇ ಜನ ಬಂದ್ರೂ ಕೂಡ ನಾನಂತೂ ಪ್ರಬಲ ಆಕಾಂಕ್ಷಿ ಇದ್ದೀನಿ. ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಮಾತೇ ಇಲ್ಲ. ನಾನು ಗೆದ್ದೇ ಗೆಲ್ತೀನಿ, ಆ ಸೋಲು ಅನ್ನೋ ಮಾತೇ ಯಾವುದೇ ಕಾರಣಕ್ಕೂ ಇಲ್ಲ ನನ್ನ ಇದರಲ್ಲಿ. GBA ಚುನಾವಣೆ ಬರ್ತಾ ಇದೆ, ಸೊ ತಮ್ಮ ನಡೆ ಏನು ಅಂತ? ನನ್ನ ನಡೆ ಮಂಜುನಾಥ ನಗರದ ಕಡೆ ಅಂತೇಳಿ ಡಿಸೈಡ್ ಮಾಡಿದ್ದೀನಿ. ಯಾಕೆ ಅಂತಂದರೆ 12 ವರ್ಷದಿಂದನೂ ಪಕ್ಷ ಸಂಘಟನೆಯಲ್ಲಿ ಮುಂದಾಳತ್ವ ವಹಿಸಿ ಕೆಲಸ ಮಾಡಿದ್ದೀನಿ. ನಮ್ಮ ಅಭ್ಯರ್ಥಿ ಬರೋದಕ್ಕಿಂತ ಮುಂಚೆಯಿಂದನೂ ಕೂಡ ನಾವು ಪಂಚ ಪಾಂಡವರ ಥರ ಮುನ್ಷಾಮಣ್ಣರು ಇರ್ಬೋದು, ನಾನಿರ್ಬೋದು, ಜಗಣ್ಣ ಇರ್ಬೋದು, ಮತ್ತು ಹನುಮಂತರಾಯಪ್ಪರು ಇರ್ಬೋದು, ರಂಗಣ್ಣ ಇರ್ಬೋದು, ಒಂದು ದೊಡ್ಡ ಒಂದು ಪಿಲ್ಲರ್ಗಳ ಥರ ನಾವು ಕೆಲಸ ಮಾಡಿದ್ದೀವಿ ಎಲ್ಲರೂ ಕೂಡ. ಎಲ್ಲ ನಮ್ಮ ವಾರ್ಡ್ ಅಧ್ಯಕ್ಷರುಗಳು ಕೂಡ ಪ್ರತಿಯೊಬ್ಬರು ಕೂಡ ಒಂದು ಹೆಣ್ಮಕ್ಳು ಇರ್ಬೋದು ಸಂಘಟನೆ ಮಾಡ್ಕೊಂಡು ಹಗಲು ರಾತ್ರಿ ಇದ್ದಂಗೆ ನಾವು ಬಿಸಿಲು ಬೆಂಕಿಯಿಂದಂಗೆ ಕೆಲಸ ಮಾಡಿದ್ದೀವಿ. ಅದಕ್ಕೆಲ್ಲ ಉದಾಹರಣೆ ನಿಮಗೆ ಗೊತ್ತಿದೆ. ನೀವೇ ಮೀಡಿಯಾದವರು ಅವತ್ತಿಂದನೂ ನಮ್ಮ ಜೊತೆ ಇದ್ದೀರಾ, ನೋಡ್ತಾ ಇದ್ದೀರಾ ನಾನು ಏನು ಕೆಲಸ ಮಾಡಿದ್ದೀನಿ ಅಂತ ಅನ್ನೋದನ್ನು ಖುದ್ದಾಗಿ ನೋಡಿದ್ದೀರಾ. ಹಾಗಾಗಿ ಹೆಚ್ಚಿಗೆ ನಾನು ನನ್ನ ಬಗ್ಗೆ ಹೇಳ್ಕೊಳ್ಳೋಂಥ ಅಗತ್ಯ ಇಲ್ಲ. ಜನಗಳನ್ನ ಕೇಳಿದರೆ ನಿಮಗೆ ಅರ್ಥ ಆಗುತ್ತೆ ಅಂತ ಅನ್ಕೊತೀನಿ. ಮಂಜುನಾಥ ನಗರ ವಾರ್ಡ್ ಯಾಕೆ? ಮಂಜುನಾಥ್ ನಗರ ವಾರ್ಡ್ ಯಾಕೆ ಅಂತಂದರೆ ಬಗಲುಗುಂಟೆ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಅದು ಸಾಮಾನ್ಯ ನಮಗೆ ಜೆಂಟ್ಸ್ ಆಗಿದೆ. ಹಾಗಾಗಿ ನನಗೆ ಮಂಜುನಾಥ್ ನಗರ ಇರೋದ್ರಿಂದ ಇವಾಗ ಮಂಜುನಾಥ್ ನಗರ ವಾರ್ಡಲ್ಲೇ ನಾನು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಎಷ್ಟು ವರ್ಷದಿಂದ JDS ಪಕ್ಷದ ಕೆಲಸ ಮಾಡಿದ್ವಿ? ನಾವು ಹುಟ್ಟುತ್ತಾನೆ JDS, ಆದರೆ ನಾನು ಇಲ್ಲಿ ಸಿಡೇದಳ್ಳಿಗೆ ಬಂದ ಮೇಲೆ 12 ವರ್ಷದಿಂದನೂ ಕೂಡ ನಾನು JDSಗಾಗಿ ದುಡ್ದಿದ್ದೀನಿ. ನಿಷ್ಠಾವಂತೆ ಅಂತ ಹೆಸರು ತಗೊಂಡಿದ್ದೀನಿ. ಸಾಲದಕ್ಕೆ ನಾನು ನನ್ನ ರಕ್ತದ ಕಣಕಣದಲ್ಲೂ ನಾನು JDS ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ಏನಾದರೂ ಅಂದ್ಕೊಂಡ್ರೂ ನಾನೇನು ಅದಕ್ಕೆಲ್ಲ ಕೇರ್ ಮಾಡಿಲ್ಲ ನಾನು. ಯಾಕೆ ಅಂತಂದರೆ JDS ನಮ್ಮ ರಕ್ತಗತವಾಗಿ ಬಂದಿದೆ. ನಮ್ಮ ತಾತ ಮುತ್ತಾತ ನಮ್ಮ ಇಡೀ ಖಾನ್ದಾನೇ ನಮಗೆ JDS ಇರೋದ್ರಿಂದ ನಮಗಿವತ್ತು ದೇವೇಗೌಡರು ಅಪ್ಪಾಜಿಯವ್ರಿಗೆ ಹುಷಾರಿಲ್ಲ. ಇವತ್ತು ಅವರು ಇನ್ನೊಂದು ಬಾರಿ ಕುಮಾರಣ್ಣನ 28ಕ್ಕೆ ಮುಖ್ಯಮಂತ್ರಿಯಾಗಿ ನೋಡಬೇಕು ಅಂತಂದರೆ ನಮ್ಮಂಥ ನಿಷ್ಠಾವಂತ ಕಾರ್ಯಕರ್ತರನ್ನ ಗುರುತಿಸಿ ಅವರು ನಮಗೆ ಟಿಕೆಟ್ ಕೊಟ್ಟೇ ಕೊಡ್ತಾರೆ ಅಂತೇಳಿ ನಾನು ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಂಬಿದ್ದೀನಿ ಕೂಡ. ನಿಮ್ಮ ಕಾಲದಲ್ಲಿ JDS ಮಹಿಳಾ ಸಂಘಟನೆ ಇರಲಿಲ್ವಾ? ಇಲ್ಲ, ನಿಮಗೆ ಈಗ ನೀವು ಅವತ್ತು 12 ವರ್ಷದಿಂದನೂ ನೀವು ನೋಡ್ತಾನೆ ಇದ್ದೀರಾ ಅಲ್ವಾ, JDS ಸಂಘಟನೆ ಎಷ್ಟು ಬಿರುಸಿನಲ್ಲಿ ನಡೀತಾ ಇತ್ತು. ಅವಾಗ ಎಂತೆಂಥ ದೊಡ್ಡ ಲೀಡರ್ಸ್ ಇದ್ದರು, ಮಹಿಳಾ ಸಂಘಟನೆ ಹೆಂಗಿತ್ತು ಅನ್ನೋದನ್ನು ನೀವು ನೋಡ್ತಾ ಇದ್ರಿ. ಇತ್ತೀಚೆಗೆ ಬಂದಿರ್ಬೋದು ಅಷ್ಟೇ, ಮಾಡಲಿ, ನಾವು ಅದಕ್ಕೆ ನಾವು ತಪ್ಪು ಅಂತ ಹೇಳಲ್ಲ. ನಮ್ಮ JDSಗೆ 1000 ಜನ ಬಂದು ಸೇರಿಕೊಂಡ್ರು ಹೆಣ್ಮಕ್ಳುಗಳು, ನಮ್ಗೆ ತುಂಬ ಸಂತೋಷ. ಸಂಘಟನೆ ಆಗಬೇಕು. ನೀವೆಲ್ಲ ಎಷ್ಟು ಎಂಥ ಒಂದು ಸಣ್ಣ ಕಾರ್ಯಕ್ರಮಕ್ಕೆಲ್ಲ ಬಂದು ನೀವು ಶೂಟ್ ಮಾಡಿದ್ದೀರಾ. ನಿಮಗೆ ಗೊತ್ತಿದೆ ಅಲ್ವಾ, ಅವಾಗ ಸಂಘಟನೆ ಎಷ್ಟು ಸ್ಟ್ರಾಂಗ್ ಇತ್ತು, ಈಗ ಏನಾಗಿದೆ ಅನ್ನೋದು ನೀವು ನೋಡ್ತಾ ಇದ್ದೀರಲ್ಲ. ವರಿಷ್ಠರಿಗೆ ಹೇಳಿದ್ದೀರಾ ಆಕಾಂಕ್ಷಿ ಆಗಿದ್ದೀನಿ? ಹೌದು, ವರಿಷ್ಠರಿಗೆ ನಾನು ತುಂಬ ಸತಿ ನಾನು ಅಪ್ಪಾಜಿಯವ್ರ ಮನೆಗೆ ಹೋದಾಗೆಲ್ಲ ನಾನು ಹೇಳಿದ್ದೀನಿ. ಅಪ್ಪಾಜಿನೇ ನನಗೆ ಹೇಳಿದ್ದಾರೆ, ನೀವು ಚೆನ್ನಾಗಿ ಗುರುತಿಸ್ಕೋ, ನೀನು ಯಾವುದಾದ್ರೂ ಒಂದು ವಾರ್ಡನ್ನು ಹುಡುಕೋ ಅಂತಲೂ ಕೂಡ ಅವ್ರ ಬಾಯಿಂದನೇ ಹೇಳಿದ್ದಾರೆ ಅಪ್ಪಾಜಿಯವರು. ಅದಕ್ಕೆ ಸಾಕ್ಷಿ ಬಂದು ನಾವು ಹೆಣ್ಮಕ್ಳನ್ನ ಕರ್ಕೊಂಡು ಹೋಗಿದ್ದೀನಿ ನಾನು. ಅವ್ರ ಮುಂದೆನೂ ಸಹ ಈ ಮಾತನ್ನು ಅಪ್ಪಾಜಿಯವರು ಹೇಳಿದ್ದಾರೆ. ನಾನು ಕುಮಾರಣ್ಣವ್ರ ಹತ್ರನೂ ಮಾತಾಡ್ತೀನಿ. ನಮ್ಮ ಊರಿಂದನೂ ಸಹ ಎಲ್ಲರೂ ಸಪೋರ್ಟಿವ್ ಆಗಿ, ಹೆಂಗೆ ನಿನಗೆ ಕೊಡಲ್ಲ, ಇಷ್ಟು ಸಂಘಟನೆ ಮಾಡಿದ್ದೀಯಾ, ನೀನು ಇಷ್ಟು ಹೋರಾಟ ಮಾಡಿದ್ದೀಯಾ, ಮನೆ ಅಂತ ಸೇರ್ತಿರ್ಲಿಲ್ಲ, ನಾವೆಲ್ಲ ಬರ್ತೀವಿ ನಿಂಗೆ ಸಪೋರ್ಟಿವ್ ಆಗಿ. ಮತ್ತು ಇನ್ನೊಂದು ಏನಂತಂದರೆ ಮಂಜುನಾಥ್ ನಗರದಲ್ಲಿ ಎಲ್ಲ ನಮ್ಮ ಬಾಂಧವರಿದ್ದಾರೆ, ನಮಗೆ ಪರಿಚಯಸ್ಥರಿದ್ದಾರೆ, ಮತ್ತು ನಮ್ಗೆ ಗೊತ್ತಿರೋರು ಇದ್ದಾರೆ.
ಹಾಗಾಗಿ ನಮಗೆ ಅಲ್ಲಿ ಸ್ವಲ್ಪ ಹಿಂದುಳಿದ ಜನ ವರ್ಗ ಜಾಸ್ತಿ ಜನ ಇದ್ದಾರೆ, ಅವ್ರಿಗೆಲ್ಲ ಏನಾದರೂ ಒಂದು ಮಾಡಬೇಕು ಅನ್ನೋ ಆಸೆ ಇದೆ. ಇವತ್ತು 5 ಕೋಟಿ 10 ಕೋಟಿ ಖರ್ಚು ಮಾಡ್ತೀನಿ ಅಂತ ಬಂದಿರೋರು ಯಾರೂ ಬಡವರನ್ನು ನೋಡೋಕ್ಕೆ ಚಾನ್ಸೇ ಇಲ್ಲ ಸರ್. ನಾವು ಕಷ್ಟ ಸುಖ ಏನು ಅಂತ ನೋಡ್ಕೊಂಡು ಬಂದಿರೋರು. ನಮಗೆ ಇದೊಂದು ಚಾನ್ಸ್ ಕೊಟ್ಟು ನೋಡಲಿ, ಒಂದೇ ಒಂದು ಚಾನ್ಸು. ಆಮೇಲೆ ಅವ್ರು ಯಾರಿಗೆ ಹೇಳ್ತಾರೆ ನಾವು ಅವ್ರಿಗೆ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಯಾಕೆ ಅಂತಂದರೆ ನನಗೆ ಕಷ್ಟದ ಅನುಭವ ಇರೋದ್ರಿಂದ ಅಲ್ಲಿ ಜನಗಳ ಬಗ್ಗೆ ಈಗ ಮಂಜುನಾಥ ನಗರ ಜನತೆ ಕೇಳ್ಬೋದು ನನ್ನನ್ನು, ನಿಮ್ಮ ಮಂಜುನಾಥ ನಗರಕ್ಕೆ ನಿಮ್ಮದು ಏನು ಕೊಡುಗೆ ಏನು ಅಂತ ಹೇಳ್ಬಿಟ್ಟು. ಆ ಕೊಡುಗೆ ಏನು ಅಂತ ಅನ್ನೋದನ್ನು ನಾನು ಅಲ್ಲಿ ನಿಂತು ಗೆದ್ದ ಮೇಲೆ ನಾನು ಏನು ಅಂತ ನಾನು ತೋರಿಸ್ತೀನಿ. ನೋಡಿ, ಯಾರು ಎಷ್ಟೇ ಜನ ಬಂದ್ರೂ ಕೂಡ ನಾನಂತೂ ಪ್ರಬಲ ಆಕಾಂಕ್ಷಿ ಇದ್ದೀನಿ. ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಮಾತೇ ಇಲ್ಲ. ಯಾಕೆ ಅಂತಂದರೆ 12 ವರ್ಷದಿಂದ ಅಷ್ಟು ಸತತವಾಗಿ ನಾನು ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ. ಆ ನಿಷ್ಠೆ ಉಳಿಬೇಕು ಅಂತಂದರೆ JDS ಅಲ್ಲಿ ನನಗೆ ಟಿಕೆಟ್ ಕೊಟ್ಟು ನಾನು ಗೆದ್ದೇ ಗೆಲ್ತೀನಿ. ಆ ಸೋಲು ಅನ್ನೋ ಮಾತೇ ಯಾವುದೇ ಕಾರಣಕ್ಕೂ ಇಲ್ಲ ನನ್ನ ಇದರಲ್ಲಿ. ಹಾಗಾಗಿ ಗೆದ್ದೇ ಗೆಲ್ತೀನಿ ಅಂತ ಅಪ್ಪಾಜಿಯವ್ರ ಹತ್ರ ನಾನು ಆಶೀರ್ವಾದನೂ ತೊಗೊಂಡಿದ್ದೀನಿ. ಅವರೇ ನನಗೆ ಹೇಳಿದ್ದಾರೆ ನೀನೊಂದು ವಾರ್ಡ್ ಇದು ಮಾಡ್ಕೊ ಅಂತೇಳಿ. ಇವತ್ತು ಮಂಜುನಾಥ ನಗರ ವಾರ್ಡು ನಮಗೋಸ್ಕರ ಇವತ್ತು ಸಾಮಾನ್ಯ ಮಹಿಳೆ ಆಗಿದೆ. ಬಿಟ್ಕೊಡೋ ಮಾತೇ ಇಲ್ಲ. ಬರಲಿ, ಎಷ್ಟು ಜನ ಬರ್ತಾರೆ ಆಕಾಂಕ್ಷಿಗಳು ಬರಲಿ. ನಾನು ಆವಾಗೇ ಹೇಳಿದ್ದೀನಿ, ನಾನು ನಿಮಗೆ ಆಕಾಶ ನೋಡೋಕ್ಕೆ ನುಗ್ಲೇನಿಲ್ಲ, ಯಾರು ಬೇಕಾದರೂ ಬರಲಿ. ನಾನಂತೂ ಪ್ರಬಲ ಆಕಾಂಕ್ಷಿ, ಬಿಟ್ಕೊಡೋ ಮಾತಂತೂ ಇಲ್ಲವೇ ಇಲ್ಲ ಯಾವುದೇ ಕಾರಣಕ್ಕೂ. ಏನೆಲ್ಲ ಕೆಲಸಗಳನ್ನ ಮಾಡಿದ್ದೀರಾ JDS ಪಕ್ಷದಲ್ಲಿ? ಸರ್, JDS ಅಲ್ಲಿ ಏನಾಗಿದೆ, ಏನೇನು ಕೆಲಸ ಅಂತಂದರೆ ನಮಗೆ ಕೋವಿಡ್ ಟೈಮಲ್ಲಿ ಹಗಲು ರಾತ್ರಿ ನಿದ್ದೆ ಮಾಡ್ದಂಗೆ ನಾವು ಪೇಷಂಟ್ಗಳ್ನ ಹಾಸ್ಪಿಟ್ಲಿಗೆ ಸಾಗಣೆ ಮಾಡೋದಿರ್ಬೋದು, ಅವ್ರಿಗೆ ಇಂಜೆಕ್ಷನ್ ಕೊಡಿಸೋದಿರ್ಬೋದು, ಬೆಡ್ಗಳು ರೆಡಿ ಮಾಡ್ಕೊಳ್ಳೋದಿರ್ಬೋದು, ಮತ್ತು ಆಹಾರ ಕಿಟ್ಗಳನ್ನ ಹಂಚಿರೋದಿರ್ಬೋದು. ಸ್ವತಃ ನಾವು ನಮ್ಮ ಮನೆಯಿಂದ ನಾವು ನಮ್ಮ ಕೈಯಾರೆ ನಾವು ಹಂಚಿದ್ದೀವಿ. ಮತ್ತು ಹಾಲುಗಳ ವಿತರಣೆ ಇರ್ಬೋದು, ಮತ್ತು ಯಾವುದೇ ಒಬ್ಬ ಜನಗಳು ಏನೇ ಒಂದು ತೊಂದರೆ ಆಯಿತು, ಒಂದು ಹಾಸ್ಪಿಟಲೈಸ್ ಆಗಿದ್ದಾಗ ನಾನು ಖುದ್ದಾಗಿ ಹೋಗಿ ಮತ್ತು ಗರ್ಭಿಣಿ ಸ್ತ್ರೀಯರಿಗಿರ್ಬೋದು ಪ್ರತಿಯೊಂದು ಕೆಲಸನೂ ಮಾಡಿದ್ದೀನಿ. ನಾನು ಒಂದು ತಪ್ಪು ಮಾಡಿದ್ದೇನು ಅಂತ ಅಂದರೆ ಆ ಕ್ಷಣಕ್ಕೆ ಯಾರನ್ನಾರು ನಿಲ್ಲಿಸ್ಕೊಂಡು ವೀಡಿಯೋಗಳು ಮಾಡ್ಕೋಬೇಕಾಯ್ತು, ಅದನ್ನು ನಾನು ಮಾಡ್ಕೊಂಡಿಲ್ಲ. ಅದು ಜನಕ್ಕೆ ಗೊತ್ತಿದೆ. ನೀವು ಜನಗಳ ಹತ್ರ ರಾಣಿ ಪ್ರತಾಪ್ ಏನು ಕೆಲಸ ಮಾಡಿದ್ದಾರೆ ಅಂತ ಅನ್ನೋದನ್ನು ನೀವು ಮೀಡಿಯಾ ಮುಖಾಂತರ, ಯಾಕೆ ಇವತ್ತು ಮೀಡಿಯಾ ತುಂಬ ಸ್ಪೀಡಾಗಿ ಹೋಗಿದೆ. ನಾವು ಏನೋ ಮಾಡಿದ್ದೀವಿ ಅಂತ ಬರೀ ಬಾಯಲ್ಲಿ ಹೇಳ್ಕೊಂಡ್ರೆ ಯಾರು ಕೇಳೋ ಸ್ಥಿತಿಲಿಲ್ಲ. ಹಂಗಾಗಿ ನೀವು ಅವತ್ತಿಂದ ನನ್ನನ್ನು ನೋಡಿದ್ದೀರಾ. ಈಗ ಅದಕ್ಕೋಸ್ಕರ ಇವತ್ತು ಮೀಡಿಯಾ ಮುಖಾಂತರ ಬಿಟ್ಟರೆ ಇವತ್ತು ನಾವು ಬರೀ ಬಾಯಿ ಮಾತಲ್ಲಿ ಏನು ಮಾಡೋಕ್ಕಾಗಲ್ಲ ಅನ್ನೋದು ಗೊತ್ತಾಗೋಗ್ಬಿಟ್ಟಿದೆ ಇವಾಗ. ಏನೆಲ್ಲ ಪೋಸ್ಟ್ ತಗೊಂಡಿದ್ರಿ JDS? ನಾನು JDS ಅಲ್ಲಿ ಫಸ್ಟು ನಾನು ಮಹಿಳಾ ಅಧ್ಯಕ್ಷರಾಗಿದ್ದಾಗ ಇಡೀ ಮಹಿಳಾ ಅಧ್ಯಕ್ಷರು ನನ್ನ ಇಡೀ ಕ್ಷೇತ್ರಕ್ಕೆ, ನನ್ನ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಮಾಡಿದರು. ಹಾಗಾಗಿ ಅದು ಇಡೀ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಒಂದು JDS MLA ಬಂದಿರಲಿಲ್ಲ. ನಮ್ಮ ಕ್ಷೇತ್ರದಲ್ಲಿ ನನ್ನ ಒಂದು ಕಾಲದಲ್ಲಿ JDS MLAನ ನಾವು ಒಂದು ವಿಧಾನಸಭೆಗೆ ನಾವು ಕಳಿಸ್ಕೊಟ್ಟ ಹೆಮ್ಮೆ ನಂದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಾರ್ಯಕರ್ತರದು, ನಮ್ಮ ಲೀಡ್ರದು ಎಲ್ಲರ ಶ್ರಮ ಇದರಿಂದ ನಮ್ಮ ದೇವೇಗೌಡ ಅಪ್ಪಾಜಿಗೆ ನಮ್ಮ ದಾಸರಳ್ಳಿಯಿಂದ ಒಂದು ಮರ್ಯಾದೆಯನ್ನು ಉಳಿಸಿ ಕಳಿಸಿದ್ದೀವಿ ಅಂತ ನಾನು ಈ ಮೀಡಿಯಾ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಮಹಿಳೆಯರಿಗೆ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡಿದ್ದೀರಾ ನಿಮ್ಮ ಅವಧಿಯಲ್ಲಿ? ಮಹಿಳಾ ಕಾರ್ಯಕ್ರಮಗಳು ತುಂಬ ಮಾಡಿದ್ದೀವಿ ನಾವು. ನಮ್ಮ ಟೈಮಲ್ಲಿ ನಾವು ಒಂದು ಟೈಲರಿಂಗ್ ಮಿಷನ್ ಕೊಡಿಸೋದಿರ್ಬೋದು, ಅಥವಾ ನಾವು ತಳ್ಳ ಗಾಡಿ ಕೊಡಿಸೋದಿರ್ಬೋದು. ಬರೀ ಕಾರ್ಯಕ್ರಮಗಳದಿಂದ ಪ್ರಯೋಜನ ಇರಲ್ಲ ಸರ್. ಯಾಕೆ ಅಂತಂದರೆ ನಾವು ಅವ್ರಿಗೆ ಏನು ಕಷ್ಟ ಸುಖ ಅನ್ನೋದನ್ನು ಅವ್ರ ಮನೆಗೆ ಹೋಗಿ ಕೇಳಿ ಮಾಡಿದ್ದೀವಿ ನಾವು ಇಂಥ ಕಾರ್ಯಕ್ರಮಗಳ್ನ. ಯಾಕೆ ಅಂತಂದರೆ ಅವನ್ನೆಲ್ಲ ನಾವು ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ನಾನು ಆಲ್ರೆಡಿ ನಾನು ಏನೇನು ಮಾಡಿದ್ದೀನಿ ಅನ್ನೋದನ್ನು ನಾನು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಾನು ಮೀಡಿಯಾಗೆ ಅಷ್ಟೊಂಥರ ನಾನು ತಲೆ ಕೆಡಿಸ್ಕೊಂಡಿರಲಿಲ್ಲ ಆ್ಯಕ್ಚುಲಿ. ಈಗ ಮೀಡಿಯಾ ತುಂಬ ಫಾಸ್ಟ್ ಆಗಿದೆ. ಹಂಗಾಗಿ ಈಗ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಮೀಡಿಯಾ ಮುಖಾಂತರ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಈ ಕ್ಷೇತ್ರದಲ್ಲಿ ಮಂಜುನಾಥ ನಗರ ವಾರ್ಡಲ್ಲಿ ಆಕಾಂಕ್ಷಿಗಳ ಪಟ್ಟಿ ಜಾಸ್ತಿ ಆಗ್ತಿದೆ, ಅದರಲ್ಲೂ JDS ಅಲ್ಲಿ ಇದೆ ಸರ್. ಆಕಾಶ ನೋಡೋಕ್ಕೆ ನುಗ್ಲೇನೆಲ್ಲ ಬರಲಿ ಎಲ್ಲರೂ. ಯಾಕೆಂದರೆ ಆವಾಗಲೇ ಗೊತ್ತಾಗೋದು ಯಾರ ಸಾಮರ್ಥ್ಯ ಯಾವ ಥರ ಇರುತ್ತೆ ಅಂತೇಳಿ ಆವಾಗಲೇ ಗೊತ್ತಾಗೋದು. ಎಲ್ಲರಿಗೂ ವೆಲ್ಕಮ್. ಯಾಕೆಂತಂದರೆ ನಮಗೂ ಇಷ್ಟ. ಯಾವಾಗ್ಲೂ ಯಾರು ಇಲ್ಲದೆ ಇರತ್ತ ಹೋಗಿ ಗೆಲ್ಲೋದಕ್ಕಿಂತ ಜಿದ್ದಲ್ಲಿ ಗೆಲ್ಲೋದು ಭಾಳ ಚೆನ್ನಾಗಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಪ್ರಬಲರಿದ್ದಾರೆ, ಆ ಪ್ರಬಲರ ನಡುವೆ ತಮಗೆ ಟಿಕೆಟ್ ಕೊಡ್ತಾರೆ ಗ್ಯಾರಂಟಿ ಬರಲಿ ಸರ್. ಯಾಕೆಂದರೆ ಹಣಬಲ ಜನಬಲದ ಮುಂದೆ ಹಣಬಲ ಏನು ಮಾಡೋಕ್ಕಾಗಲ್ಲ ಇವತ್ತು. ಯಾಕೆಂದರೆ ಜನಗಳ ಮನಸ್ಸಲ್ಲಿ ನಾವು ಕೂತ್ಬಿಟ್ವಿ ಅಂತಂದರೆ ಯಾರು ಎಷ್ಟು ಕೋಟಿ ತಂದು ಖರ್ಚು ಮಾಡಿದ್ರು ಕಷ್ಟ ಇರುತ್ತೆ. ಯಾಕೆಂದರೆ ಜನದ ಮನಸ್ಸನ್ನು ಗೆಲ್ಲೋದು ಅಷ್ಟು ಈಸಿ ಅಲ್ಲ. ಜನದ ಮನಸ್ಸನ್ನು ಗೆಲ್ಲಬೇಕು ಅಂತ ಯಾವ ರೀತಿ ಅಂತ ನಾವು ಆಲ್ರೆಡಿ ಗೆದ್ದಾಗೋಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ತಾವು ಮಂಜುನಾಥ ನಗರ ವಾರ್ಡ್ಗೆ ಹೇಗೆ ಸಮರ್ಥರು ಅಂತ? ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ. ಯಾಕೆ ಅಂತಂದರೆ ನಾನು ಮುಂಚೆಯಿಂದನೂ ನಾನು 12 ವರ್ಷದಿಂದನೂ ನಾನು ಕೆಲಸ ಮಾಡಿದ್ದೀನಿ. ಅಲ್ಲಿ ಜನಗಳ ಕಷ್ಟ ಸುಖ ಅರ್ತಿದ್ದೀನಿ, ಬಾಂಧವ್ಯದಿಂದ ಇದ್ದೀನಿ. ಎಲ್ಲ ಹೆಣ್ಮಕ್ಳ ಜೊತೆನೂ ನಾನು ಜೊತೆಯಾಗಿದ್ದೀನಿ, ಸಂಘಟನೆಯಲ್ಲೂ ಇದ್ದೀನಿ.
ಪ್ರತಿಯೊಂದು ಕೆಲಸಕ್ಕೂ ನನಗೆ ಏನೇ ಇದ್ರೂ ಅಕ್ಕ ರಾಣಿ ಅಕ್ಕ ಬಾ ಅಂತ ಕರೆಯೋ ಮಟ್ಟಕ್ಕೆ ನಾನು ಮಡಿಕೊಂಡಿದ್ದೀನಿ ಹೊರತು ಬೇರೆ ಇವತ್ತಿಗೂ ಕೂಡ ನೋಡಿ ನಮ್ಮ ಪಕ್ಷದಲ್ಲಿ ಇವತ್ತು ಯಾರು ಲೀಡ್ರ್ ಇಲ್ಲ ಅಂತ ಇದ್ದರೂ ಕೂಡ ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ರಾಣಿ ಅಕ್ಕಂಗೊಂದು ಫೋನ್ ಮಾಡೋಣ, ರಾಣಿ ಅಕ್ಕಂಗೊಂದು ಕಾರ್ಡ್ ಕೊಟ್ಟು ಬರೋಣ ಅಂತ ಹುಡಿಕೊಂಡು ಬರ್ತಾರೆ. ನನಗೆ ಅದೊಂದಕ್ಕೆ ತುಂಬ ಖುಷಿ ಇದೆ ನನಗೆ. ಮತ್ತು ಯಂಗ್ಸ್ಟರ್ಸ್ ಹುಡುಗರು ಇರ್ಬೋದು, ಹುಡುಗಿರು ಇರ್ಬೋದು, ಮತ್ತು ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ಒಂದು ಅಭಿಮಾನ ಗಳಿಸಿದ್ದೀನಿ, ಅಷ್ಟೇ ಸಾಕು ನನಗೆ. ಅದ್ರ ಮುಂದೆ ಬೇರೆ ಏನು ಬೇಕಿಲ್ಲ ನನಗೆ. ತಮ್ಮ ರಾಜಕೀಯ ಪ್ರವೇಶ ಹೇಗಿತ್ತು? ನನ್ನ ರಾಜಕೀಯ ಪ್ರವೇಶ ಹೇಗಿತ್ತು ಅಂತ ಹೇಳ್ಬೇಕಂತಂದರೆ, ನಾನು ಬೆಳಗ್ಗೆ ಎದ್ದರೆ ಮಕ್ಳನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಬಿಡಿವೆ, ಕರ್ಕೊಬಂದು ಒಳಗಡೆ ಸೇರಿಸ್ಕೊಂಡ್ಬಿಡಿವೆ. ಹಂಗೆ ನನ್ನ ಕೆಲಸ ಏನೈತೆ ಹಂಗೆ ಕಾರಲ್ಲಿ ಓಡಾಡ್ಕೊಂಡು ಆರಾಮಾಗಿದ್ದೆ ನಾನು. ಕೊನೆಗೆ ಸಿಡೇದಳ್ಳಿಯಲ್ಲಿ ನಮ್ಮ ಗೌಡ್ರುಗಳಿದ್ದಾರೆ, ಮುದ್ದನ್ಮೇಗೌಡರು ಅಂತೇಳ್ಬಿಟ್ಟು ಅವ್ರನ್ನ ನೆನೆಸ್ಕೊಳ್ಳೇಬೇಕು. ನಾನು ಯಾವುದೇ ಮಟ್ಟಕ್ಕೆ ಹೋದ್ರೂ ಅವರು ಮತ್ತು ಸಿದ್ದರಾಜು ಮತ್ತು ವೇಣು ಅವರೆಲ್ಲ ಅಣ್ಣ ತಮ್ಮದಿರುಗಳು ಎಲ್ಲ ಸೇರಿಕೊಂಡು ಗುಂಡಪ್ಪ ಅವರಂತೂ ನಮ್ಮನ್ನು ಕಂಡ್ರೆ ಒಂಥರ ಒಂದು ಅಭಿಮಾನ. ಅವ್ರು ಇವತ್ತು ಬದುಕಿರ್ಬೇಕಾಗಿತ್ತು ಇವತ್ತು. ಏಕೆಂದರೆ ಅವ್ರ ಮಗ ಕಾರ್ಪೊರೇಟ್ರ್ ಆಗಬೇಕು ಅಂತ ಅನ್ನೋದೊಂದು ಅವ್ರಿಗೊಂದು ಆಸೆ ಇದೆ. ಅದೊಂದು ನೆರವೇರಲಿ ಅಂತ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಏನಂತಂದರೆ, ಮುದ್ದನ್ಮೇಗೌಡರು ಎಲ್ಲ ಬೆಳಗ್ಗೆ ಒಂದು 7 ಗಂಟೆಗೆ ಬಂದರು. ಎಲ್ಲ ಸುಮಾರು ಒಂದು 10 ಗಾಡಿ ಹಾಕ್ಕೊಂಡು ಮನೆ ಹತ್ರ ಬಂದರು. ಬಂದ್ಬಿಟ್ಟು ಸಡನ್ನಾಗಿ ನನಗೆ ಭಯ ಆಯಿತು, ಏನಪ್ಪ ಇಷ್ಟೊಂದು ಜನ ಮನೆ ಹತ್ರ ಬಂದ್ರಲ್ಲ ಏನಕ್ಕೆ ಅಂತೇಳಿ. ಅವ್ರು ಹೇಳಿದರು, ನೀವು ಹಾಸನ ಕಡೆಯವರು, ಅದರಲ್ಲೂ ದೇವೇಗೌಡರು ಪಕ್ಕದವರು, ಅವರು ಹರದನಹಳ್ಳಿ, ನಮ್ಮದು ದೊಡ್ಡಗನ್ನಿ, ಚನ್ನರಾಯಪಟ್ಟಣ ತಾಲೂಕು. ನೀನು ನಮ್ಮ ಕ್ಷೇತ್ರಕ್ಕೆ ಮಹಿಳಾ ಅಧ್ಯಕ್ಷ ಆಗಬೇಕಮ್ಮ ಅಂತ ಬಂದರು. ಆವಾಗ ಅಧ್ಯಕ್ಷರಾಗೋಕ್ಕೆ ಹೆದರ್ತಾಯಿದ್ರು ಜನಗಳು. ಒಂದು ಟೈಮಲ್ಲಿ ದಾಸರಳ್ಳಿನಲ್ಲಿ ಯಾರು ಮಹಿಳಾ ಅಧ್ಯಕ್ಷ ಆಗ್ತಾರೆ ಅನ್ನೋ ಮಟ್ಟದಲ್ಲಿ ಇತ್ತು ಅವಾಗ, ಅಷ್ಟು ಭಯ ಇತ್ತು. ಆದರೆ ಈಗ ಅದು ಬಂದರು, ನನಗೆ ಕೇಳಿದರು. ನಾನೇನು ಹೇಳಿದೆ, ಸರಿ ನಾನು ನಮ್ಮ ಚಿಕ್ಕಪ್ಪವ್ರನ್ನ ನಮ್ಮ ತಂದೆಯವ್ರನ್ನ ಕೇಳಿ ನಾನು ಮಾತಾಡಿ ಆಮೇಲೆ ಹೇಳ್ತೀನಿ ಅಂತ ಹೇಳಿದೆ. ಅದಾದಮೇಲೆ ಅವರು ಪರವಾಗಿಲ್ಲ ಆಯಿತು ಒಪ್ಕೊ ಅಂತ ಹೇಳಿದರು. ಅದೆಲ್ಲ ಮುಗಿದು ಒಪ್ಕೊಂಡ್ಮೇಲೆ ಕೊನೆಗೆ ಸಂಘಟನೆನ ಅವತ್ತಿಂದ ನಾನು ಮಾರನೇ ಬೆಳಗ್ಗೆ ಅವ್ರ ಬರ್ತಡೇಯಿಂದ ಸ್ಟಾರ್ಟ್ ಮಾಡಿದ್ದು. ಯಾರ್ದು? ಮುದ್ದನ್ಮೇಗೌಡರು ಬರ್ತಡೇಯಿಂದ ಸಂಘಟನೆ ಸ್ಟಾರ್ಟ್ ಮಾಡಿದ್ದು. ಇವತ್ತು ಕೂಡ ನಾನು ಮನೇಲಿ ಇರಲ್ಲ. ಯಾವುದೇ ಕಾರ್ಯಕ್ರಮ ಆಗಲಿ, ಯಾರೇ ಒಂದು ಕಷ್ಟ ಸುಖ ಅಂದರೂ ಕೂಡ ನಾನು ಮುಂದೆ ಇರ್ತೀನಿ, ಕೆಲಸ ಮಾಡಿಕೊಡ್ತೀನಿ. ಸುಮ್ಮನೆ ಹೋಗಿ ನಿಂತ್ಕೊಳ್ಳಲ್ಲ, ಕರೆಕ್ಟಾಗಿ ಕೆಲಸ ಮಾಡಿ ಕೊಡ್ತೀನಿ ಜನಗಳಿಗೆ ನಾನು. ನಮ್ಮ ಪಕ್ಷದ ವರಿಷ್ಠರಿಗೆ ಈ ಮೂಲಕ ಏನು ಹೇಳ್ತಾ? ನಾನು ನಮ್ಮ ಪಕ್ಷದ ವರಿಷ್ಠರಿಗೆ ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ಕ್ಷೇತ್ರದ ಅಧ್ಯಕ್ಷರು ಮುನ್ಷಾಮಣ್ಣವ್ರಿಗೆ, ಹಾಗೆ ನಮ್ಮ ರಮೇಶ್ ಗೌಡ್ರಿಗೆ, ಮತ್ತು ನಮ್ಮ ಕೃಷ್ಣಪ್ಪ ಅವ್ರಿಗೆ, ಪ್ರತಿಯೊಬ್ಬರಿಗೂ ಕೂಡ ಅಂದನಪ್ಪ ಅವ್ರಿಗೆ ಮುಖ್ಯವಾಗಿ ಯಾಕೆ ಅಂತಂದರೆ ಅವರು ನಮಗೆ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಮಾರ್ಗದರ್ಶನ ನೀಡಿದ್ದಾರೆ 12 ವರ್ಷದಿಂದನೂ ಕೂಡ. ಅಂದನಪ್ಪ ಅವ್ರಿಗೂ ಅಷ್ಟೇ, ಮತ್ತು ಮುನ್ಷಾಮಣ್ಣವ್ರಿಗೂ ಅಷ್ಟೇ, ಮತ್ತು ಮುನೇಗೌಡರು, ಪ್ರತಿಯೊಬ್ಬರಿಗೂ ನಮ್ಮ ಪಕ್ಷದಲ್ಲಿ ಯಾರ್ಯಾರು ಇದ್ದಾರೆ, ನಮ್ಮ ಹಿರಿಯ ಮುಖಂಡರುಗಳು, ಕಾರ್ಯಕರ್ತರುಗಳು, ನಮ್ಮ ಮಹಿಳಾ ಮುಖಂಡರುಗಳಿಗೂ ಕೂಡ ನಾನು ತಮ್ಮಲ್ಲಿ ನಿಮ್ಮ ಮಾಯನಿ ಮುಖಾಂತರ ನಾನು ಕಳಕಳಿ ಮನವಿ ಮಾಡ್ಕೊತೀನಿ. ಇದು ಒಂದು ಬಾರಿ ನನಗೆ ಅವಕಾಶ ಕೊಡಿ. ಕಷ್ಟಪಟ್ಟು ನಾನು ಕೆಲಸ ಮಾಡ್ತೀನಿ ಮಂಜುನಾಥ್ ನಗರದಲ್ಲಿ. ನಾನು ಎಲ್ಲೂ ಹತ್ರದಲ್ಲಿ ಹಿಂಗೆ ನೀವು ಅರ್ಧ ರಾತ್ರಿ ಕರೆದ್ರೂ ನಾನು ಬರೋಂಥ ಹೆಣ್ಮಗಳು, ಯಾರನ್ನು ಕಾಯಲ್ಲ. ಯಾರೋ ಡ್ರೈವರ್ ಬೇಕು ಅವ್ರು ಬೇಕು ಅಂತ ಕಾಯೋ ಅಂಥ ಹೆಣ್ಮಗಳಲ್ಲ. ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನಾನು ಯಾವಾಗ ಬೇಕಾದರೂ ಕರೆದ್ರೂ ನಾನು ನಿಮ್ಮ ಕೈಗೆ ಬಾಯಿಗೆ ಸಿಗೋಂಥ ಹೆಣ್ಮಗಳು. ದಯಮಾಡಿ ಇಂಥ ಒಂದು ಅವಕಾಶ ಬಂದಿದೆ, ಕಳ್ಕೊಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ದುಡ್ಡು ಖರ್ಚು ಮಾಡಿ ಗೆದ್ದು ಹೋಗಿ ಹೊಟ್ಟೋಗ್ತಾರೆ, ಅವ್ರ ಮನೆ ಬಾಗಿಲು ಕಾಯಬೇಕಾಗುತ್ತೆ. ನೀವು ಯಾವತ್ತೂ ನನ್ನ ಮನೆ ಬಾಗಿಲು ನಿಮ್ಗೆ ಸದಾ ತೆರೆದಿರುತ್ತೆ. ನೀವು ಯಾವಾಗ ಬೇಕಾದರೂ ಬಂದು ನನ್ನನ್ನು ಕಾಣ್ಬೋದು, ಮಾತಾಡ್ಬೋದು, ನಿಮ್ಮ ಕಷ್ಟ ಸುಖ ಅನಿಸಿಕೆಗಳನ್ನ ಹಂಚ್ಕೋಬೋದು ಅಂತೇಳಿ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನಮ್ಮ ಕಾರ್ಯಕರ್ತರಿಗೆ ಕೊನೆಯದಾಗಿ ಮತ್ತು ಮಂಜುನಾಥ ನಗರ ವಾರ್ಡ್ ಜನತೆಗೆ ಏನು ಹೇಳ್ತೀವಿ? ಇಷ್ಟೇ ಸರ್, ನಂದು ಏನಿಲ್ಲ. ಯಾಕೆಂದರೆ ನಾವು ಕಷ್ಟದಿಂದ ಬಂದಿದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಮುಂಚೆನೇ ನಾನು ಹೇಳಿದ್ದೀನಿ. ನನ್ನನ್ನು ಕೈ ಹಿಡೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಪಾಶ್ಚಾತ್ಯ ದೇಶಗಳಲ್ಲಿ ಎಷ್ಟು ಒಂದು ಚೆನ್ನಾಗಿ ಒಂದು BBMP ಇಲ್ಲಿ ಹೆಂಗಿದೆ ಅಲ್ಲೂ ಇದೆ. ಆದರೆ ಅಲ್ಲಿರೋ ಅಂಥ ನೀಟ್ನೆಸ್ ಇವತ್ತು ನಮ್ಮ ಇದರಲ್ಲಿ ಕಾಣಿಸ್ತಾ ಇಲ್ಲ. ಆ ಒಂದು ಇದನ್ನು ನಾನು ಏನು ನಿಂತ್ಕೊಂಡು ಗೆಲ್ತೀನಿ ಆ ವಾರ್ಡಲ್ಲಿ, ನನ್ನ ಮನದಾಳದ ಆಸೆ ಏನಿದೆ ಅಲ್ಲಿ ಏನು ನಾನು ನೋಡಿ ಬಂದಿದ್ದೀನಿ, ಆ ರೀತಿ ನಾನು ವಾರ್ಡನ್ನು ಇಟ್ಕೊಬೇಕು ಅನ್ನೋದು ಭಾಳ ಆಸೆ ಇದೆ. ಅದಕ್ಕೊಂದು ಅವಕಾಶ ಮಾಡಿಕೊಡಿ ನನಗೆ. ಸರ್, ನಾನು ದುಡ್ಡು ಮಾಡೋಕ್ಕಂತೂ ಬರ್ತಾಯಿಲ್ಲ, ನಾನು ಜನಸೇವೆಗೋಸ್ಕರ ಬರ್ತಾಯಿದ್ದೀನಿ, ಅವ್ರಿಗೋಸ್ಕರ ಬರ್ತಿದ್ದೀನಿ ಅಂತ ಪದೇ ಸಾರಿ ಹೇಳ್ತೀನಿ ನಾನು.